ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಗೌಡ ಯೂಟ್ಯೂಬ್ ಚಾನಲ್. ನನ್ನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದನ್ನ ನಾನು ಹೋಗ್ತಾ ಹೇಳ್ತೀನಿ. ಸೊ ಫಸ್ಟ್ಲಿ ನಾನು ಪ್ರಿಪೇರ್ ಆಗಿರೋ ಒಂದು ಪ್ರೆಸೆಂಟ್ ಜರ್ನಿ ಬ್ಯಾಂಗ್ಳೂರಲ್ಲಿ ಎಂಡ್ ಆಗ್ತಾ ಇದೆ. ಸೊ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅನ್ನೋದನ್ನೇ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿರೋದು. ಸೊ ಅದನ್ನು ಹೇಳೋಕ್ಕೆ ಮುಂಚೆ ನನ್ನ ಜರ್ನಿಲಿ ಯಾರ್ಯಾರಿದ್ರು, ಏನೇನಾಯಿತು, ಸೊ ಅಥವಾ ಆ ಏಮ್ನ ನಾನು ಫುಲ್ಫಿಲ್ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೀನಿ, ಅದು ಏನು ಆಗ್ತಾಯಿದೆ, ಅದಕ್ಕೆ ಯಾವುದ್ಯಾವುದೆಲ್ಲ ಇಂಪಾರ್ಟೆಂಟ್ ಅದೆಲ್ಲ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು 3 to 4 ಮೆಂಬರ್ಸ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಅದರಲ್ಲಿ ನಮ್ಮ ಅಕ್ಕ ಕೂಡ ಒಬ್ಳು. ಸೊ ಈಗ ಅವಳನ್ನ ವೆಲ್ಕಮ್ ಮಾಡ್ಕೋತೀನಿ ನನ್ನ ವ್ಲಾಗ್ಗೆ. ಸೊ ಹಾಯ್ ಹೇಳು. ಹಾಯ್. ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಚಾನೆಲ್, ಪ್ರಿಯಾಂಕಾ ಗೌಡ ಯೂಟ್ಯೂಬ್ ಚಾನೆಲ್. ಸೊ ನಾನು ಯಾಕೆ ನಮ್ಮ ಅಕ್ಕನ್ನ ಲೈಕ್ ಇಂಟ್ರಡ್ಯೂಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ, ಸೊ ಏನು ಎಲ್ಲದರಲ್ಲೂ ಇಲ್ಲ ಅಂದ್ರೂ ಕೆಲವೊಂದು ಮೇಯ್ನ್ ಪಾಯಿಂಟ್ಸಲ್ಲಿ ಮೇಜರಾಗಿ ಸಪೋರ್ಟ್ ಮಾಡಿದ್ದಾಳೆ. ಬಟ್ ಯಾಕೆಂದರೆ ಈ ಒಂದು ಜರ್ನಿ ತುಂಬಾ ಇಂಪಾರ್ಟೆಂಟ್ ನನಗೆ. ಜರ್ನಿ ಏನೋ ಸ್ಟಾರ್ಟ್ ಆಗಿದೆ, ಸೊ ಅಲ್ಲಿ ಹೋದ್ಮೇಲೆ ಹೆಂಗೆ ಏನು ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದೀನಿ ನಾನು. ಸೊ ಬಟ್ ಇಲ್ಲಿ ಇವಾಗ ಸದ್ಯದ ಮಟ್ಟಿಗೆ ನನಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡಿರೋ ಅಂಥ 3 to 4 ಪರ್ಸನ್ಸಲ್ಲಿ ನಮ್ಮ ಅಕ್ಕನೂ ಒಬ್ಳು. ಸೊ ನಿನಗೇನು ಅನಿಸುತ್ತೆ, ನೀನು ಅದನ್ನ ಹೇಳ್ಬೋದು. ಇವಳು ಬ್ಯಾಂಗ್ಳೂರ್ ಜರ್ನಿನ ಏನು ಮಾಡಿ ಬೇರೆ ಪ್ಲೇಸ್ಗೆ ಹೋಗ್ತಿರೋದು ನಮ್ಮ ಫ್ಯಾಮಿಲಿಗಂತೂ ಸಖತ್ ಖುಷಿ ಇದೆ. ಬಟ್ ಅವಳು ಏನು ಅಂದ್ಕೊಂಡಿದ್ದಾಳೋ ಅಲ್ಲಿಗೆ ಹೋಗಿ ಮಾಡಬೇಕು ಅಂತ ಅದನ್ನು ಮಾಡಿದಾಳೆ, ನಮಗೂ ಗೊತ್ತಿದೆ. ಬಟ್ ಬಿಟ್ಟಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ನಮಗೆ ಆಪ್ಷನ್ ಇಲ್ಲ. ಅವಳು ಹೋದ್ಮೇಲೆ ನಾನು ಹೋಗ್ಬೋದಲ್ಲ ಅಂತ ಹಾಗೆ ಸಪೋರ್ಟ್ ಜಾಸ್ತಿನೇ ಇರುತ್ತೆ ಅಷ್ಟೆ. ಸೊ ಇವಾಗ ಅಂದರೆ ನಾನು ಹೋಗ್ತೀನಿ ಅಂತ ನಿನ್ಗೇನಾದರೂ ಗೊತ್ತಿತ್ತಾ? ಫ್ರ್ಯಾಂಕಾಗಿ ಹೇಳು. ಗೊತ್ತಿತ್ತು ಅಂದರೆ ಎಲ್ಲರನ್ನೂ ಬಿಟ್ಟು ಇರ್ತೀನಿ ಅಂತ ಎಲ್ಲ ಅಷ್ಟೊಂದು ಬಿಟ್ಟಿರ್ತೀನಿ ಅಂತ ಮುಂಚೆ ಎಲ್ಲ ಇರ್ತಿರ್ಲಿಲ್ಲ. ಬಟ್ ಇವಾಗ ಪೇರೆಂಟ್ಸ್ನ ಬಿಟ್ಟು ಏನಾದರೂ ಮಾಡಬೇಕು ಅದು ಇದು ದೂರದಲ್ಲಿ ಅಂದರೆ ಸ್ವಲ್ಪ ಧೈರ್ಯದಲ್ಲಿ ಇದ್ದಾಳೆ. ಅದೊಂದು ಕಾನ್ಫಿಡೆನ್ಸ್ ನನಗೆ ಅವಾಗಿಂದನೇ ಇತ್ತು. ಹಾಗೆಯೇ ಇವತ್ತು ನನಗೆ ವೀಸಾ ಅಪಾಯಿಂಟ್ಮೆಂಟ್ ಇತ್ತು. ನಮಗೆಲ್ಲ ಗೊತ್ತಾಗೋಯ್ತು. ಅರೌಂಡ್ 2 o'clock ಇತ್ತು. ಸೊ ನಾನು ಮತ್ತು ಅಕ್ಕ ಬಂದುಬಿಟ್ಟು 1:30ಗೆಲ್ಲ ಅಲ್ಲಿ ರೀಚ್ ಆದ್ವಿ. ಸೊ ಅಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕಾಗದೇ ಇರೋ ಕಾರಣ ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾನೆಲ್ಲ ಮುಗಿಸ್ಕೊಂಡು ಆಚೆ ಬರುವಾಗ ನಮ್ಮ ಅಕ್ಕ ನನಗೆ ನಾನು ವಾಕ್ ಮಾಡ್ಕೊಬರೋದೊಂದು ಕ್ಲಿಪ್ ತೆಗ್ದಿದ್ದಾಳೆ. ಸೊ ಅದನ್ನು ನಾನು ಹಾಕ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ನನಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಬನ್ನೇರ್ಘಟ್ಟ ರೋಡ್ ಗೋಪಾಲನ್ ಮಾಲ್ VFS ಅಂತ ಇದೆ, ಅದರೊಳಗಡೆ ಅಲ್ಲಿ ನಂದು ಅಪಾಯಿಂಟ್ಮೆಂಟ್ ಇದ್ದಿದ್ದು. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಇರೋರಿಗೆಲ್ಲ ಅಥವಾ ಮೈಸೂರು ಈ ಥರ ನಿಯರೆಸ್ಟಲ್ಲಿ ಇರೋರಿಗೆಲ್ಲ, ಹಾಸನವ್ರಿಗೆ ಕೂಡ ಇಲ್ಲಿ ಆ ಕಡೆಯಿಂದೆಲ್ಲ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವ್ರಿಗೆ ಬ್ಯಾಂಗ್ಳೂರನ್ನೇ ಸಿಗೋದು. ಇನ್ನೊಂದು ಶಿವಮೊಗ್ಗದಲ್ಲಿ ಇದೆ ಅಂತ ನಾನು ಕೇಳ್ಪಟ್ಟೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಈ ಥರ ಅರೌಂಡ್ ಇಲ್ಲಿ ಎಲ್ಲೆಲ್ಲಿದ್ದೀರಾ ಅವ್ರಿಗೆಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರು ಗೋಪಾಲನ್ ಮಾಲೇ ಸಿಗೋದು. ಇದು ಪಾಸ್ಪೋರ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದ್ರೆ ಇದು ಎಷ್ಟು ಇಂಪಾರ್ಟೆಂಟ್, ಇದ್ರ ವ್ಯಾಲ್ಯೂ, ಇದು ಕ್ರೇಜ್ ಅವ್ರಿಗೆ ಮಾತ್ರ ಗೊತ್ತಾಗೋದು. ಇದು ಕೈಗೆ ಬಂದಮೇಲೆ ಗೈಸ್ ಆಸೆಗಳು ಅಥವಾ ಏನೋ ಒಂದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಂತೀಯ? ಅದನ್ನು ಬಂದಾಗ ನನಗೆ ಎಷ್ಟು ಆಸೆ ಆಗಿತ್ತು ಅಂದರೆ, ನಾನು ಒಂದು ಪಾಸ್ಪೋರ್ಟ್ ಮಾಡಿಸ್ಬೇಕು ಅನ್ನೋ ಅಷ್ಟು ಆಸೆ ನನಗೂ ಆಗಿ ನಾನು ಪಾಸ್ಪೋರ್ಟ್ನು ಮಾಡಿಸಿದ್ದೀನಿ. ಹೌದು, ಅಷ್ಟು ಆಸೆ ಆಗುತ್ತೆ ಅದನ್ನ ನೋಡಿದಾಗ. ಸೊ ಅವಳು ಪಾಸ್ಪೋರ್ಟ್ ಮಾಡಿಸ್ಕೊಂಡು, ಸೊ ನೆಕ್ಸ್ಟ್ ಅವಳದು ಒಂದೇನೋ ಪ್ಲಾನ್ ಇದೆ, ನೋಡೋಣ. ಸೊ ಇದಾದ್ಮೇಲೆ ನಾವು VFS ಅಂದರೆ ನಾವು ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ನಂದು ಬಯೋಮೆಟ್ರಿಕ್ಸ್ ಎಲ್ಲ ಆಯಿತು. ಬಯೋಮೆಟ್ರಿಕ್ಸ್ ತಗೋತಾರೆ. ತುಂಬ ಏನು ಕ್ವೆಶನ್ಸ್ ಕೇಳಲ್ಲ ಗೈಸ್. ನಾನು ಹೋಗ್ತಿರೋ ಅಂಥ ಪ್ಲೇಸ್ ರಿಲೇಟೆಡ್ ಹೇಳ್ತಾ ಇದ್ದೀನಿ. ತುಂಬ ಏನು ಕ್ವೆಶನ್ಸ್ ಕೇಳಲ್ಲ. ಆರಾಮಾಗಿ ನೀವು ಬಯೋಮೆಟ್ರಿಕ್ಸ್ ಎಲ್ಲ ಮುಗಿಸ್ಕೊಂಡು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಸ್ಕೊಂಡು ನೀವು ಬರ್ಬೋದು. ಅಲ್ಲಿಂದ ನಾನು ಅಕ್ಕ ಹೊರಟ್ವಿ. ಹೋಗುವಾಗ ದಾರಿಲಿ ನಮಗೆ ಅಮ್ಮ ಕಾಲ್ ಮಾಡಿದ್ರು. ಸೊ ಅವಾಗ ಅಮ್ಮ ಕೂಡ ಇನ್ಫಾರ್ಮ್ ಮಾಡಿದೆ ನಾನು ಹಿಂಗೆ ಆಯಿತು ಅಂತ. ಬಿಕಾಸ್ ತುಂಬ ನರ್ವಸ್ ಆಗಿದೆ ನಾನು, ಇದೆಲ್ಲ ನನಗೆ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ. ಸೊ ಅಮ್ಮ ಹೇಳಿದರು, ಏನೂ ಆಗಲ್ಲ, ಹೋಗು, ನೀನು ಪಾಸ್ ಮಾಡ್ಕೋತೀಯ ಅಂತ. ಪಾಸ್ ಆಯಿತು ಮಮ್ಮಿ ಅಂತ ಹೇಳುವಾಗ ತುಂಬಾ ಖುಷಿಪಟ್ಟರು. ಅದು ಒಂಥರ ಇದೊಂದು ಕ್ರೇಜು, ಇದೊಂದು ಹ್ಯಾಪಿ ಅಂದರೆ ಅದೊಂಥರ ಹ್ಯಾಪಿ ಆಗುತ್ತೆ. ಆಮೇಲೆ ನೀನೇನಾದರೂ ಹೇಳೋದಿದೆಯಾ? ನಮಗೆ ಏನಿಲ್ಲ, ಅವ್ರದ್ದು ಪ್ರಾಸೆಸ್ಸು, ನಮ್ಮದು ಹೊರಗಡೆ ವೇಟಿಂಗು, ಅಲ್ಲಿಂದ ಬಿಟ್ಟರೆ ಓನ್ಲಿ ಈಟಿಂಗ್ ಅಷ್ಟೇ. ಸೊ ಅಲ್ಲಿಂದ ನಾವು ಬಂದಿದ್ದೇನೆ ಬಂಗಾರಪೇಟೆ ಪಾನಿಪುರಿ ಇದಕ್ಕೆ ಹೋದ್ವಿ. ಅಲ್ಲಿ ನಾವೇನೇನು ತಿಂದ್ವಿ ಅನ್ನೋದನ್ನ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೀವು ನೋಡ್ಕೊಬರ್ಬೋದು.
ಸೊ ನೋಡಿದ್ರಲ್ಲ, ಅಲ್ಲಿ ನಾವು ತಿನ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಇಷ್ಟು ಬೇಗ ಮನೆಗೆ ಹೋಗಿ ಏನು ಮಾಡೋದಪ್ಪ, ಇವತ್ತು ಫುಲ್ ಹ್ಯಾಪಿ ಆಗಿದ್ದೀವಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಪಾರ್ಲರಲ್ಲಿ ಕೆಲಸ ಇತ್ತು, ಪಾರ್ಲರಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬಂದು ಇನ್ನೂ ಟೈಮ್ ಇತ್ತು, ಅರೌಂಡ್ 4ಗೇನೋ ಮತ್ತೆ ರಿಟರ್ನ್ ವಾಪಸ್ ಬಂದ್ಬಿಟ್ವಿ ಮನೆಗೆ ಬಂದು ಮೇಲೆ ಐ ಮೀನ್ ನಮ್ಮನೆ ಟೆರೆಸ್ಗೆ ಹೋಗಿ ಅಲ್ಲಿ ರೀಲ್ಸ್ ಮಾಡಿ ಅದೊಂದು ಅವರ್ ಟೈಮ್ ಪಾಸ್ ಮಾಡಿಕೊಂಡು ಅದಾದಮೇಲೆ ನಾವು ಈ ಒಂದು ವ್ಲಾಗ್ ಮಾಡಬೇಕು, ಇವತ್ತಿಂದನೇ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ನಮ್ಮ ಅಕ್ಕ ಮಾತ್ರನೇ ಇದ್ದೀವಿ. ಆ್ಯಂಡ್ ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರೂ ನಾನು ಈ ವ್ಲಾಗಲ್ಲಿ ಹೇಳಿದ್ದೀನಿ ಕೂಡ. ಸೊ ನೇಮ್ಸ್ ಹೇಳೋಕ್ಕೆ ಪಡಲ್ಲ, ಅವ್ರಿಗೂ ಇಷ್ಟ ಇಲ್ಲ, ಅದು ನಮಗೂ ಇಷ್ಟ ಇಲ್ಲ. ಬಟ್ ಸಪೋರ್ಟರ್ಸ್ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ, ನಮ್ಮ ಸಾಧನೆಯಲ್ಲಿ ಆ್ಯಂಡ್ ನಮ್ಮ ಥಿಂಕಿಂಗಲ್ಲಿ ಕೂಡ ಇರ್ತಾರೆ ಅಂತ ಹೇಳ್ತೀನಿ. ಈ ವ್ಲಾಗ್ ಮಾಡೋಕ್ಕೆ ಕಾರಣ ಏನು ಅಂತ ಅಂದರೆ, ಇದು ನನಗೆ ಫಸ್ಟ್ ಸ್ಟೆಪ್. ಸೊ ನಮ್ಮ ಒಂದು ಏನು ಹೇಳ್ತಾರೆ, ನಮ್ಮ ಒಂದು ಸಕ್ಸಸ್ ಅಥವಾ ನಮ್ಮ ಒಂದು ದೂರದ ಹೆಜ್ಜೆ. ಹೌದು. ಸೊ ನಮ್ಮ ಸಕ್ಸಸ್ಗೆ ಅಥವಾ ನಮ್ಮ ಮನೆಯವ್ರ ಕಡೆಯಿಂದ ನನ್ನ ಒಂದು ಫಸ್ಟ್ ಸ್ಟೆಪ್ಪು ಇದೇನೇ ಆಗಿರುತ್ತೆ. ಹಾಗಾಗಿ ಈ ವ್ಲಾಗ್ ಮಾಡ್ತಾ ಇರೋದು. ಬಟ್ ಇದನ್ನ ಹೇಳಬೇಕು ಅಂತ ಯಾಕೆ ಅನ್ಕೊಂತಿದೀವಿ ಅಂತಂದ್ರೆ, ಎಷ್ಟೋ ಜನ ನಮ್ಗೆ ಹೇಳಿದ್ದಾರೆ ನಿಮ್ಮ ಕೈಲಿ ಆಗಲ್ಲ, ನೀವೇನು ಮಾಡಲ್ಲ, ನೀವು ಹಾಗೆ ನೀವು ಹಿಂಗೆ ಅಂತ. ಇವತ್ತು ಅವ್ರು ಯಾರೆಲ್ಲ ಏನಾದ್ರು ಅದನ್ನೆಲ್ಲ ಅಂದಿದ್ದಾರೆ ಅವರೆಲ್ಲ ನಮ್ಮ ವ್ಲಾಗ್ನ ನೋಡಲೇಬೇಕು, ನೋಡಿರ್ತೀರ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಪೋರ್ಟ್ ಮಾಡಲ್ಲ ನೀವು, ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋಡೋದ್ ಮಾತ್ರ ಚೆನ್ನಾಗಿ ನೋಡಿರ್ತೀರಾ. ಅಂದ್ರೆ ಈಗ ನೋಡೋರೆಲ್ಲ ಹೇಳ್ಬೋದು, ಅಲ್ಲಿಗೆ ಹೋಗ್ಬಿಟ್ರೆ ಅದೊಂದು ದೊಡ್ಡ ಸಾಧನೆನ. ಹೋಗೋದು ಎಲ್ರಿಗೂ ಇದಿರಲ್ಲ ಗೈಸ್, ಹಣೆ ಬರ್ದಲ್ಲಿ ಬರ್ದಿರ್ಬೇಕು ಹೋಗ್ಬೇಕು ಅಂದ್ರೆ. ಹೌದು. ಸೊ ಅದರಿಂದ ನಮ್ಗೆ ಎಷ್ಟು ಕಷ್ಟಪಟ್ಟು, ಬರೀ ಒಂದು ಪಾಸ್ಪೋರ್ಟ್ಗೆ ಎಷ್ಟು ಕಷ್ಟಪಟ್ಟಿದೀವಿ ಅದನ್ನೆಲ್ಲ ನಾನು ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಇವಳು ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಇವಳು ಅನ್ಕೊಂಡಿರೋ ಒಂದು ಜಾಗಕ್ಕೆ ಒಂದು ದೇಶಕ್ಕೆ ಹೋಗಾದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದು. ಸೊ ನಿಮ್ ಸಪೋರ್ಟ್ ಎಲ್ಲ ಇವಳ ಚಾನೆಲ್ಗೆ ಅವಾಗ್ಲೂ ಕೂಡ ಇರ್ಲಿ ಇದೇ ತರ. ಇನ್ನೂ ಅವಳನ್ನ ನಮ್ಮ ಕರ್ನಾಟಕದ ಹುಡುಗಿ ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ನೀವು ಇನ್ನೂ ಅವಳನ್ನ ಬೆಳೆಸ್ಬೇಕು. ಅಲ್ಲಿ ಬೆಳೆಸಿದ್ರೇನೆ ನಮ್ಮ ಕರ್ನಾಟಕದ ತಾಕತ್ತೇನು ಅನ್ನೋದು ಆ ದೇಶಕ್ಕೆ ಗೊತ್ತಾಗುತ್ತೆ. ಹೌದು. ಸೊ ಅಲ್ಲಿ ನನಗೆ ಯಾರೇ ಪರಿಚಯ ಆದ್ರೂ ನಾನು ಅವ್ರನ್ನ ಅಂದ್ರೆ ನನ್ನ ವ್ಲಾಗಲ್ಲಿ ಅವ್ರನ್ನ ತೋರಿಸ್ಬೇಕು ಅಂದ್ರೆ ನಾನು ಕನ್ನಡದಲ್ಲೇ ಮಾತಾಡಿಸಿ, ಅವ್ರಿಗೆ ಬಂದಿಲ್ಲ ಅಂದ್ರೆ ನಾನು ಕನ್ನಡ ಕಲಿಸಿ ಕನ್ನಡದಲ್ಲೇ ಮಾತಾಡಿಸ್ತೀನಿ. ಇಷ್ಟೇ. ಸೊ ಗೈಸ್, ಇಷ್ಟೊತ್ತು ಬರೀ ಖುಷಿ ವಿಚಾರನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು. ಸೊ ನಮ್ಮ ಅಕ್ಕ ಸ್ವಲ್ಪ ದುಃಖದ ವಿಚಾರನೇ ಹೇಳೋಣ, ಇಲ್ಲಾಂದ್ರೆ ಅದು ಹೆಂಗ್ ಸರಿ ಹೋಗುತ್ತೆ, ನಾವು ಎರಡನ್ನೂ ಈಕ್ವಲ್ ಆಗಿ ನೋಡ್ಬೇಕು ಅಂತ ಹೇಳ್ತಿರೋ ಕಾರಣದಿಂದ ಇವಾಗ ಅವಳಿಗೆ ಚಾನ್ಸ್ ಕೊಡ್ತೀನಿ. ಅಪರೂಪಕ್ಕೆ ಅಕ್ಕ ಚಾನ್ಸ್ ಕೊಟ್ಟಿದ್ದಾರೆ ಮಾತಾಡೋದಕ್ಕೆ. ಮಾತಾಡೋಣ ಗೈಸ್, ಮಾತಾಡಿ ಗೈಸ್. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಸೊ ಈ ತರ ಕೆಲವೊಂದು ಪರ್ಸನ್ಸ್ಗೆಲ್ಲ ನಾವು ಉತ್ತರ ಕೊಡ್ಬೇಕಾಗಿರೋದೇ ನಮ್ದೊಂದು ಸಕ್ಸಸ್ನ ನಾವು ತುಂಬಾ ಬೇಗನೂ ಕಾಣ್ಬೋದು ಅಥವಾ ತುಂಬಾ ಲೇಟಾಗೂ ಕಾಣ್ಬೋದು. ಆದ್ರೆ ಲೇಟಾಗಿ ಸಿಗೋ ಸಕ್ಸಸ್ ಎಲ್ಲ ಎಷ್ಟು ಮಟ್ಟಿಗೆ ಮೇಲೆ ಹೋಗುತ್ತೆ ಅನ್ನೋದು ನಿಮಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಮ್ಮ ಬಗ್ಗೆ ಮಾತಾಡಿದವ್ರಿಗೆಲ್ಲ ನಮ್ಮ ಮುಂದೆ ನಿಂತ್ಕೊಂಡು ನಮ್ಮನ್ನ ನೋಡ್ಬೇಕು ಅಂದ್ರೂ ನಾನು ಹಿಂಗೆಲ್ಲ ಅಂದ್ಬಿಟ್ಟಿದ್ನಲ್ಲ ಅಂತ ಪಶ್ಚಾತ್ತಾಪದಿಂದ ಫೀಲ್ ಮಾಡಬೇಕು ಅನ್ನೋ ಮಟ್ಟಿಗೆ ನಾನು, ನನ್ನ ತಂಗಿ, ನಮ್ಮ ಫ್ಯಾಮಿಲಿನ ಆ ಥರ ಒಂದು ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ಆಸೆ. ಆದಷ್ಟು ನಿಮ್ಮ ಕಡೆ ಆಗೋರ ಸಪೋರ್ಟ್ನ ನಮಗೆ ಕೊಟ್ಟು ನಮ್ಮನ್ನು ಬೆಳೆಸಿ ಇದೇ ರೀತಿ. ಸೊ ನಮಗಿನ್ನೂ ಖುಷಿ ಆಗುತ್ತೆ, ಇನ್ನೂ ಹೊಸ ವೀಡಿಯೋಗಳು ಮಾಡ್ಬೋದು. ನಮ್ಮ ಥರನೇ ಇನ್ನೊಬ್ಬರ ಲೈಫು ಇರುತ್ತೆ, ನಾವು ಹಂಚ್ಕೊಳ್ಳೋದ್ರಿಂದ ಅವ್ರಿಗೂ ಏನಾದರೂ ಒಂದು ಸಮಾಧಾನ ಸಿಗ್ಬೋದು ಅಥವಾ ಅವರು ಏನೋ ಒಂದು ದಾರಿ ಕಾಣಿಸ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಈ ವಿಡಿಯೋ ಮಾಡ್ತಿರೋದು. ಅದು ಬಿಟ್ಟರೆ ಯಾರನ್ನೋ ಕೆಳಮಟ್ಟಕ್ಕೆ ಹಾಕಿ ಮಾತಾಡೋದು ಅದು ನಮಗೆ ಇಷ್ಟ ಇಲ್ಲ. ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಕುಟುಂಬದಲ್ಲಿ ಯಾರಿಗೂ ಆ ಥರ ಬುದ್ಧಿ ಇಲ್ಲ. ಇಫ್ ಇನ್ ಕೇಸ್ ಈ ಥರ ಹೇಳ್ತಿರೋದು ನಮಗೆ ಅಂತ ಯಾರಿಗಾದ್ರೂ ಅನ್ನಿಸ್ತಿದ್ರೆ, ಖಂಡಿತವಾಗ್ಲೂ ಯಾರಿಗ ಅನ್ನಿಸ್ತಿದೆ ಇದು ಅವ್ರಿಗೆ ಆಗಿರುತ್ತೆ ವಿಡಿಯೋ. ಯಾಕಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲಾಕ್ಬಿಟ್ಟು ನೋಡ್ಕೋಬೇಕಲ್ವಾ. ನಿಮ್ಗೆ ಹಂಗೆ ಅನ್ನಿಸ್ತಿದೆ ಅಂತಂದರೆ ಅದು ನಿಮಗೆ ಅಂತ ಅಂದ್ಕೊಂಡು ವಿಡಿಯೋನ ಫುಲ್ ನೋಡ್ಬಿಟ್ಟು ಒಂದು ಲೈಕ್ ಕೊಡಿ, ಆವಾಗ ನೀವು ಬೆಳೆಸ್ತಿದ್ದೀರ ಅಂತ ನಾವು ಅಂದ್ಕೊತೀವಿ. ಸೊ ಈಗ ತುಂಬಾ ಮಾತಾಡ್ಬಿಟ್ಲು ಅಂತ ಅನಿಸುತ್ತೆ. ಐ ಆಮ್ ಆಲ್ವೇಸ್ ಟಾಕಿಂಗ್. ಪರವಾಗಿಲ್ಲ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ನನ್ನ ಎರಡನೇ ವ್ಲಾಗ್. ಆ್ಯಕ್ಚುಲಿ ಇದಕ್ಕೆ ಮುಂಚೆ ನಾನು ಒಂದು ವ್ಲಾಗ್ ಮಾಡಿ ಹಂಗೆ ಡ್ರಾಪ್ ಔಟ್ ಮಾಡಿದ್ದೆ, ಬಿಕಾಸ್ ಅದಕ್ಕೂ ತುಂಬ ಮಾತುಗಳನ್ನ ಕೇಳಿ
ಸೊ ಹವೆವರ್ ಏನ್ ಗೊತ್ತಾ ಗಾಯ್ಸ್, ನಾನು ಹೇಳ್ತೀನಿ ನಮ್ ಕಡೆ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ, ಒಂದ್ ವಿಡಿಯೋ ಮಾಡ್ಬಿಟ್ರೆ ಹುಡುಗಿ ಹಂಗೆ ಮಜಾ ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ. ಶೋಕಿ ನಾನು ನಮ್ಮ ಅಮ್ಮನ ದುಡ್ಡಲ್ಲಿ ಮಾಡ್ತಾ ಇದ್ದೀನಿ, ನಮ್ಮ ಅಪ್ಪನ ದುಡ್ಡಲ್ಲಿ ಮಾಡ್ತಾ ಇದ್ದೀನಿ. ಆದ್ರೆ ಅವ್ರಗಳಿಗೆ ಯಾಕೆ, ಅವ್ರಿಗೆ ಏನ್ ಮರ್ಯಾದೆ ಕೊಡ್ತಿದ್ಯೋ ಆ ಮರ್ಯಾದೆ ಹೆಂಗಿದೆ ಹಂಗೆ ಉಳಿಸ್ಕೋಬೇಕು. ಅದ್ ಬಿಟ್ಬಿಟ್ಟು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ಅದಕ್ಕೆ ಇಷ್ಟ ದಿವಸ ಅವ್ರ ದುಡ್ಡಲ್ಲಿ ಚೌಕಿ ಮಾಡಿದ್ ಸಾಕು ಅಂತ ಹೇಳ್ಬಿಟ್ಟು ಸ್ವತಃ ನಮ್ ದುಡ್ಡು ಮೇಲೆ ನಮ್ ಕಾಲ್ ಮೇಲೆ ನಿಂತ್ಕೋಬೇಕು ಶೋಕಿ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಇವಾಗ ರೋಸ್ಟ್ ಮಾಡಿದ್ ಸಾಕು. ಹೌದು, ಅಂದಿರೋದೆಲ್ಲ ನಿಜಾನೇ. ನಾವು ಅದರಿಂದನೇ ತಾನೇ ಇವಾಗ ಈ ಲೆವೆಲ್ಗೆ ಬಂದಿರೋಕೆ ಸಾಧ್ಯ. ಅದನ್ನ ಇವಾಗೆಲ್ಲ ಬಿಟ್ಬಿಟ್ಟು ಇವಾಗ ಸಕ್ಸಸ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ನಾನು ಇನ್ಮೇಲೆ ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡೋಣ. ಅಲ್ಲಿನ ಆ ದೇಶದ್ದು ನೇಚರ್ ಎಲ್ಲ ಹೇಗೆ, ಜನಗಳು ಹೇಗೆ, ಅಥವಾ ಬೇರೆ ಕಡೆ ನಾವು ಒಂದು ಸ್ಟೋರ್ಗೆ ಹೋದ್ರೆ ಹೇಗೆ, ಪ್ರತಿಯೊಂದೂ ಕಾಲೇಜ್ ಹೆಂಗಿರುತ್ತೆ ಈ ಪ್ರತಿಯೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಂಡ್ ಮಾಡ್ತಿದ್ದೀನಿ ಕೂಡ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋ ಬಟನ್ನ ಕ್ಲಿಕ್ ಮಾಡಿ. ದಯವಿಟ್ಟು ಮರಿಬೇಡಿ. ನಿಮ್ಮ ಎಲ್ಲ ಸಪೋರ್ಟ್ ಕಾಣೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಇವಳು ಯಾವುದೇ ವಿಡಿಯೋ ಮಾಡಿದ್ರು ಫಸ್ಟ್ ನಿಮ್ಗೆ ಮನ್ಸೇ ಇರುತ್ತೆ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗುವ, ಅಲ್ಲಿವರೆಗೂ ಸ್ಟೇ ಟ್ಯೂನ್.